ಮೊದಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸದನ ಮುಗಿದ ನಂತರ ಕುರ್ಚಿಯ ಕದನ ಮತ್ತೆ ಭುಗಿಲೇಳ್ತಾ ಇದೆ. ಹಾಗಾಗಿ ಈ ವಿಚಾರವನ್ನ ನೀವೇ ಬಗೆಹರಿಸಿಕೊಳ್ಳಬೇಕು ಅಂತ ಖರ್ಗೆ ಅವರು ಹೇಳಿದ್ರಲ್ಲ. ಈ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ ನಡೆಯುತ್ತೆ, ಹೈಕಮಾಂಡೇ ಫೈನಲ್ಲು, ಅವರೇನು ಹೇಳ್ತಾರೋ ಅದೇ ಫೈನಲ್ಲು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತನಾಡಿರಂತೆ ಇದೆ, ಅದಕ್ಕೋಸ್ಕರನೇ ರಾಹುಲ್ ಗಾಂಧಿ ಹೇಳ್ದಂತೆ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟರು. ಈಗ ಸತ್ಯಚಿನ್ ಕೇಳಿನಿ, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ನಮ್ಮ ಎಐಸಿಸಿ ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷರ ಸೂಚನೆ ಏನಿರ್ತದೆ ಅದರಂತೆ ಎಲ್ಲರೂ ಕೂಡ ಕೇಳಬೇಕಾಗ್ತದೆ. ನೋಡಿ, ಈ ಚರ್ಚೆಯ ಮಧ್ಯದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಡೆಲ್ಲಿಗೆ ಹೊರಟರು, ನಾಳೆ ಸಂಜೆ ವಾಪಸ್ ಬರೋದು. ಸೊ ಈ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ಡಿಕೆ ಸುರೇಶ್ ರಿಯಾಕ್ಷನ್ ಕೊಟ್ಟರು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ವಿಶೇಷವೇನಿಲ್ಲ ಹೀಗಂತಂದ್ರು ಮಾಜಿ ಸಂಸದ ಡಿಕೆ ಸುರೇಶ್. ಡೆಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತಾನೆ ಇರ್ತಾರೆ, ಜಲಶಕ್ತಿ ಸಚಿವರನ್ನ ಈ ಸಂದರ್ಭದಲ್ಲಿ ಭೇಟಿ ಆಗ್ತಾರೆ. ಈ ಬಾರಿ ಹೋದಾಗ ಸಚಿವ ಪ್ರಿಯಾಂಕ್ ಖರ್ಗೆ ಡೆಲ್ಲಿಯಲ್ಲಿ ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಸೊ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಯ ಕುರಿತು ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಮಾಹಿತಿ ಇದಾಗಿತ್ತು. ನದಿ ಜೋಡಣೆಗಳ ಬಗ್ಗೆ ಮೀಟಿಂಗ್ ಇದೆ. ಅದ್ರ ಜೊತೆಗೆ MGNRA ನರೇಗಾ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಸೊ ಅದ್ರ ವಿಚಾರವಾಗಿ ಭೇಟಿ ಮಾಡಲಿಕ್ಕೆ, ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ, ಹೊಸದೇನಿಲ್ವಲ್ಲ, ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಜಲಶಕ್ತಿ ಮಂತ್ರಾಲಯದಲ್ಲಿ ನದಿ ಜೋಡಣೆಗಳ ಬಗ್ಗೆ ಮೀಟಿಂಗ್ ಇದೆ. ಅದ್ರ ಜೊತೆಗೆ MGNRA ನರೇಗಾ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಸೊ ಅದ್ರ ವಿಚಾರವಾಗಿ ಭೇಟಿ ಮಾಡಲಿಕ್ಕೆ, ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ, ಹೊಸದೇನಿಲ್ವಲ್ಲ.